ರೇಣುಕಾಸ್ವಾಮಿ ಕೊಲೆ ಮಾಡಿದಂಥ ಶೆಡ್ನಲ್ಲಿ ಮತ್ತಷ್ಟು ಕೃತ್ಯ ನಡೆದಿದೆಯಾ ಎನ್ನುವ ಶಂಕೆ ಈಗ ಮೂಡ್ತಾ ಇದೆ. ನೋಡಿ, ಆ ಶೆಡ್ ಬಳಕೆಯಾಗಿರುವ ರೀತಿಯನ್ನು ನೋಡಿದ್ರೆ ಖಂಡಿತವಾಗಿಯೂ ಇಂಥ ಅನುಮಾನ ಬಂದೇ ಬರುತ್ತೆ. ಆ ಶೆಡ್ಡನ್ನು ಯಾವ ಕಾರಣಕ್ಕಾಗಿ ಬಾಡಿಗೆ ಕೊಟ್ಟಿದ್ರು ಅಂದರೆ EMI ಕಟ್ಟದೆ ಡಿಫಾಲ್ಟರ್ ಆಗಿದ್ದಂಥ ಗಾಡಿಗಳನ್ನು ಸೀಸ್ ಮಾಡಿ ತಂದು ಫೈನಾನ್ಸ್ನವರು ಆ ಶೆಡ್ನಲ್ಲಿ ಗಾಡಿಗಳನ್ನು ನಿಲ್ಲಿಸಿಕೊಳ್ಳುತ್ತಿದ್ದಂಥ ಜಾಗ ಅದು. EMI ಕಟ್ಟದೆ ತಪ್ಪಿಸ್ಕೊಂಡು ಓಡಾಡ್ತಿದ್ದಂಥ ಗಾಡಿಗಳನ್ನು ಎತ್ತಾಕೊಂಡು ಹೋಗಿ ಫೈನಾನ್ಸ್ನಲ್ಲಿ ನಿಲ್ಲಿಸ್ಕೊಳ್ತಾ ಇತ್ತು ಆ ಜಾಗ ಇದು. ಹೀಗಾಗಿ ಆ ಶೆಡ್ನಲ್ಲಿ ಕೇವಲ ಈ ಪ್ರಕರಣ ಮಾತ್ರವಲ್ಲ, ಶೆಡ್ ಇಂಥದ್ದೇ ಕೆಲಸಗಳಿಗೆ ಬಳಕೆಯಾಗ್ತಿತ್ತಾ ಎನ್ನುವ ಅನುಮಾನ ಪೊಲೀಸರಿಗಿದೆ. ರೇಣುಕಾಸ್ವಾಮಿಯಂತೆ ಹಲವು ಅಮಾಯಕರಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರಾ? ದರ್ಶನ್ ಬಗ್ಗೆ ಅವಹೇಳನಕಾರಿಯಾಗಿ ಪೋಸ್ಟ್ ಮಾಡಿದಂಥ ಹಲವರಿಗೂ ಕೂಡ ಇಲ್ಲಿ ಚಿತ್ರಹಿಂಸೆ ಕೊಟ್ಟಿರುವಂಥ ಸಾಧ್ಯತೆ ತಳ್ಳಿ ಹಾಕೋ ಹಾಗಿಲ್ಲ. ದರ್ಶನ್ ವಿರುದ್ಧ ಮಾತನಾಡಿದವರಿಗೆ ಇದೇ ಶೆಡ್ನಲ್ಲಿ ಡಿ ಕಂಪನಿ ಹೀಗೆ ಮಾಡ್ಕೊಳ್ತಾ ಬಂದಿತ್ತ. ಒಂದು ಕಡೆ ಬಡ್ಡಿ ದುಡ್ಡು ಲೋನ್ ಪಾವತಿ ಮಾಡದವರಿಗೂ ಕೂಡ ಇಲ್ಲೇ ನರಕಯಾತನೆಯನ್ನು ತೋರಿಸ್ತಾ ಇದ್ರ. ರೇಣುಕಾಸ್ವಾಮಿ ಕೊಲೆಯ ಕೇಸ್ ಬೆನ್ನಲ್ಲೇ ಇನ್ನಷ್ಟು ಕೇಸ್ಗಳು ಬೆಳಕಿಗೆ ಬರುತ್ತಾ? ಶೆಡ್ನ CC ಕ್ಯಾಮ್ರಾಗಳನ್ನು ಪರಿಶೀಲಿಸಿದರೆ ಖಂಡಿತವಾಗಿಯೂ ಕೂಡ ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ. ಆರೋಪಿ ವಿನಯ್ ಸೇರಿದಂತೆ ಇತರ ಆರೋಪಿಗಳಿಗೆ ಪೊಲೀಸರಿಂದ ಡ್ರಿಲ್ ಮಾಡಲಾಗ್ತಾ ಇದೆ. ರೇಣುಕಾಸ್ವಾಮಿ ರೀತಿಯ ಜನರಿಗೆ ಅದೆಷ್ಟು ಜನರಿಗೆ ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅನ್ನೋದು ಇದೀಗ ಗೊತ್ತಾಗಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ. ಸಂತೋಷ್, ಒಂದು ಕಡೆ ಸ್ಥಳ ಮಹಜರು ಮಾಡಲಿಕ್ಕೆ ಹೊರಟಿದ್ದಾರೆ, ಮತ್ತೊಂದು ಕಡೆ ಮೊಬೈಲ್ನಲ್ಲಿ ಯಾವ ರೀತಿಯ ಕನ್ವರ್ಜೇಷನ್ ನಡೆದಿದೆ, ಯಾವ ರೀತಿ ಅವರ ಮಧ್ಯೆ ಸಂಭಾಷಣೆ ಆಗಿದೆ ಅನ್ನೋದು ಕೂಡ ಗೊತ್ತಾಗಬೇಕಾಗಿದೆ. ಇದರ ಮಧ್ಯೆ ಶೆಡ್ ಇದೆಯಲ್ಲ, ಈ ಶೆಡ್ ಒಂದು ರೀತಿ ನಿಗೂಢವಾಗಿ ಕಾಣಿಸ್ತಾ ಇದೆ. ನಾವು ಅನೇಕ ಸಿನಿಮಾಗಳಲ್ಲಿ ನೋಡ್ತೀವಿ, ಇಂಥ ಶೆಡ್ಗಳನ್ನು ಬಳಸ್ಕೊಳ್ತಾರೆ, ಗ್ಯಾರೇಜ್ಗಳನ್ನು ಬಳಸ್ಕೊಳ್ತಾರೆ, ಫೈಟಿಂಗ್ ಸೀನ್ಗಳಲ್ಲಿ ನೋಡ್ತಾ ಇದ್ವಿ. ನಿಜ ಜೀವನದಲ್ಲೂ ಕೂಡ ಈ ಶೆಡ್ ಅಂಥ ಘಟನೆಗಳಿಗೆ ಸಾಕ್ಷಿಯಾಗಿರುವಂಥ ಸಾಧ್ಯತೆ ಇದೆಯಾ ಅಂತ? ಖಂಡಿತವಾಗಿ ದರ್ಶನ್, ಕೆಲವೊಂದು ಕಡೆ ಈ ಅನುಮಾನಗಳು ಕೂಡ ಪೊಲೀಸರಿಗೆ ಕಾಡ್ತಾ ಇರುವಂಥದ್ದು. ಯಾವಾಗ ದರ್ಶನ್ ಆ್ಯಂಡ್ ಟೀಮ್ನ ಅರೆಸ್ಟ್ ಮಾಡ್ತಾರೋ, ಅರೆಸ್ಟ್ ಮಾಡಿದ ನಂತರ ತನಿಖೆಯನ್ನು ಮಾಡ್ತಾ ಹೋದಂತೆ ಒಂದೊಂದೇ ವಿಚಾರಗಳು ಸ್ಫೋಟಕವಾಗಿ ಹೊರಬೀಳ್ತಾ ಇರುವಂಥದ್ದು. ಯಾವಾಗ ರೇಣುಕಾಸ್ವಾಮಿ ಹತ್ಯಾದ ಬಳಿಕ ಪ್ರಕರಣದ ಎವಿಡೆನ್ಸ್ಗಳನ್ನು ಕಲೆ ಹಾಕ್ತಾ ಯಾವಾಗ ಹೋಗ್ತಾರೆ, ಈ ಸಂದರ್ಭದಲ್ಲಿ CC ಕ್ಯಾಮ್ರಾಗಳಿರ್ಬೋದು, ಬೇರೆ ಬೇರೆ ವಿಭಿನ್ನವಾದ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತಾ ಹೋಗ್ತಾರೆ. ಮತ್ತು ಹೇಳಿಕೆಗಳು, ಬಂಧನಕ್ಕೆ ಒಳಗಾದಂಥ ಆರೋಪಿಗಳೇನಿರ್ತಾರೆ ಒಬ್ಬೊಬ್ಬರು ಒಂದೊಂದು ರೀತಿಯ ಡಿಫ್ರೆಂಟ್ ಆದ ಹೇಳಿಕೆಗಳನ್ನು ಕೊಡ್ತಾ ಹೋದಂಥ ಸಂದರ್ಭದಲ್ಲಿ ತನಿಖಾಧಿಕಾರಿಗಳಿಗೆ ಸಾಕಷ್ಟು ಅನುಮಾನಗಳು ಕಾಡುವಂಥದ್ದು. ಅಂದರೆ ಕೇವಲ ಇದೊಂದೇ ಪ್ರಕರಣ ಅಲ್ಲ, ಈ ಹಿಂದೆ ಕೂಡ ಸಾಕಷ್ಟು ಇಂಥ ಪ್ರಕರಣಗಳು ಇಲ್ಲಿ ಆಗಿರ್ಬೋದು ಅಂತ. ಯಾವುದೇ ಒಬ್ಬ ವ್ಯಕ್ತಿ ಇವ್ರಿಗೆ ನೆಗೆಟಿವ್ ಕಮೆಂಟ್ ಹಾಕಿದರೆ, ಇಲ್ಲ ಇವ್ರ ವಿರುದ್ಧಗಳನ್ನು ಮಾತಾಡಿದ್ರೆ, ಇಲ್ಲ ಬೇರೆ ಇನ್ಯಾವುದೇ ಕೆಲಸಕ್ಕಾದರೂ ಕೂಡ ಇಂತಹ ಜಾಗಕ್ಕೆ ಕರ್ಕೊಂಬಂದು ಶೆಡ್ ಏನಿದೆ, RR ನಗರದಲ್ಲಿರೋ ಪಟ್ಟಣಗೆರೆ ಶೆಡ್ ಏನಿದೆ, ಇಲ್ಲಿಗೆ ಕರ್ಕೊಂಬಂದು ಹಲ್ಲೆಯನ್ನು ಮಾಡಿರುವಂಥ ಸಾಧ್ಯತೆಗಳು ಸಾಕಷ್ಟಿದೆ. ಅದಕ್ಕೆ ಪೂರಕವಾಗಿ ಒಂದಿಷ್ಟು ಮೊಬೈಲ್ಗಳಲ್ಲಿರುವಂಥ ವಿಡಿಯೋಗಳು ಗೊತ್ತಾಗ್ತದೆ. ಯಾಕೆಂತೇಳಿದ್ರೆ ಯಾವಾಗ ಇಲ್ಲಿ ರೇಣುಕಾಸ್ವಾಮಿಯನ್ನು ಹಲ್ಲೆಯನ್ನು ಮಾಡ್ತಿರ್ತಾರೆ, ಈ ಸಂದರ್ಭದಲ್ಲಿ ದರ್ಶನ್ ಆಪ್ತ ನಾಗರಾಜ್ ಏನಿದ್ದಾನೆ, ಈತನಾಗ ಒಂದಿಷ್ಟು ವಿಡಿಯೋಗಳನ್ನು ಮಾಡ್ಕೊಂಡಿರ್ತಾರೆ. ಅಂದರೆ ಡಿ ಬಾಸ್ನ ಸವಾಸಕ್ಕೆ ಬಂದರೆ ಏನಾಗುತ್ತೆ ನೋಡಿ ಅನ್ನೋ ಥರಕ್ಕಾಗಿ ಇದರಲ್ಲಿ ಈತನಿಗೆ ರೇಣುಕಾಸ್ವಾಮಿಯನ್ನು ಹಲ್ಲೆ ಮಾಡುವಂತಹ ವಿಡಿಯೋಗಳು ಕೂಡ ಆ ಮೊಬೈಲ್ನಲ್ಲಿದೆ. ಅದನ್ನು ಪೊಲೀಸರು ಸೆಕ್ಯೂರ್ ಮಾಡ್ಕೊಂಡಿದ್ದಾರೆ ಅನ್ನೋ ಮಾಹಿತಿ ಇರುವಂಥದ್ದು. ಸೊ ಅದರ ಜೊತೆಗೆ ದರ್ಶನ್ ಬಂದು ಹೋಗುವಂಥದ್ದು, ಈತನ ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಹೋಗುವಂಥದ್ದು ಎಲ್ಲವೂ ಕೂಡ ಕೆಲವೊಂದು CC ಕ್ಯಾಮ್ರಾದಲ್ಲಿ ಫುಟೇಜ್ ರೆಕಾರ್ಡ್ ಆಗಿರುವ ಹಿನ್ನೆಲೆಯಲ್ಲಿ ಸೊ ಎಲ್ಲ ಒಂದು ಕಡೆ ಆ ಶೆಡ್ ಏನಿದೆ, ಪಟ್ಟಣಗೆರೆ ಶೆಡ್ಡು, ಅದನ್ನು ಈ ರೀತಿಯಾಗಿ ಅಪರಾಧ ಕ್ರಿಮಿನಲ್ ಚಟುವಟಿಕೆಗಳಿಗೆ ಬಳಸ್ಕೊತಾ ಇದ್ದಾರೆ ಅನಧಿಕೃತವಾಗಿ ಅನ್ನೋದಿಲ್ಲಿ ಪ್ರಮುಖವಾಗುತ್ತೆ. ಅದನ್ನು ನೋಡ್ಕೊಳ್ತಿದ್ದ ವಿನಯ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡಿರುವಂಥದ್ದು. ಇದಕ್ಕೆ ವಿನಯ್ ಕೂಡ ಕುಮ್ಮಕ್ಕಿಲ್ಲದೆ ಆ ಶೆಡ್ಗೆ ಎಲ್ಲರೂ ಕೂಡ ಬರಲಿಕ್ಕೆ ಆಗೋದಿಲ್ಲ. ಸೊ ಇವರು ಕೂಡ ಇದೇ ಕಾರಣಕ್ಕೆ ಬಂದು ಬೇರೆ ಬೇರೆ ಪ್ರಕರಣದಲ್ಲಿ ಈ ರೀತಿಯಾಗಿ ಕರೆದುಕೊಂಡು ಬಂದು ಹಲ್ಲೆಯನ್ನು ಮಾಡಿರ್ಬೋದು ಅಂತ ಅನುಮಾನಗಳು ಪೊಲೀಸರಿಗೆ ಇರುವಂಥದ್ದು. ಅದರ ಜೊತೆಗೆ ಸುಮಾರು 10ಕ್ಕೂ ಹೆಚ್ಚು ಮೊಬೈಲ್ಗಳನ್ನು ಈಗಾಗಲೇ ವಶಪಡಿಸ್ಕೊಂಡು ಅವನ್ನ ರಿಟ್ರೀವ್ ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ರಿಟ್ರೀವ್ ಮಾಡೋಂಥ ಸಂದರ್ಭದಲ್ಲಿ ಮತ್ತಷ್ಟು ಸ್ಫೋಟಕ ಮಾಹಿತಿಗಳು ಹೊರಬೀಳುವ ಸಾಧ್ಯತೆ ಇರುತ್ತೆ. ಇವ್ರು ಮಾಡ್ಕೊಂಡಿರೋ ವಿಡಿಯೋಗಳು ಸಿಗ್ಬೋದು, ಫೋಟೋಗಳಿರ್ಬೋದು, ಚಾರ್ಟ್ಸ್ಗಳಿರ್ಬೋದು, ಮೆಸೇಜ್ಗಳಿರ್ಬೋದು, ಇವರ ಕಾನ್ವರ್ಜೇಷನ್ ಏನಿರುತ್ತೆ ಇದು ಸಂಪೂರ್ಣವಾಗಿ ಸಿಕ್ಕಾಗ ಪೊಲೀಸ್ ಅಧಿಕಾರಿಗಳಿಗೆ ಈ ಪ್ರಕರಣ ಅಲ್ಲದೆ ಬೇರೆ ಪ್ರಕರಣಗಳು ಕೂಡ ಇವರು ಭಾಗಿಯಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಸದ್ಯ ಈ ಪ್ರಕರಣದಲ್ಲಿ ಇನ್ನೂ ಕೂಡ ತನಿಖೆ ಬಾಕಿ ಇರುವ ಹಿನ್ನೆಲೆಯಲ್ಲಿ ಪವಿತ್ರಗೌಡ, ದರ್ಶನ್ ಸೇರಿದಂತೆ ಇತರನ್ನ 20ನೇ ತಾರೀಕು ಕೂಡ ಒಂದು ಪೊಲೀಸ್ ಕಸ್ಟಡಿಗೆ ತೆಗೆದುಕೊಂಡಿರುವಂಥದ್ದು. ದಶರಥ್, ಇದರ ಜೊತೆಗೆ ಇವತ್ತು ಯಾವೆಲ್ಲ ರೀತಿಯ ತನಿಖೆ ನಡೆಯುತ್ತೆ ಅಂತ ಹೇಳಿ, ಒಂದು ಕಡೆ ಮೈಸೂರಿನ
ಫಾರ್ಮ್ ಹೌಸ್ಗೂ ಕೂಡ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಕೆಲವಷ್ಟು ಸಂಧಾನ ಸಭೆ, ಒಂದು ರೀತಿ ಪ್ಲಾನ್ ನಡೆದಿದೆ. ಕೊಲೆಯ ನಂತರದಲ್ಲಿ ಆ ಪ್ರಕರಣವನ್ನು ಹೇಗೆ ಮುಚ್ಚಾಕಬೇಕು, ಜೊತೆಗೆ ದರ್ಶನ್ ಅವರನ್ನು ಯಾವ ರೀತಿ ಪಾರು ಮಾಡಬೇಕು, ಯಾರನ್ನು ಸರೆಂಡರ್ ಮಾಡಿಸ್ಬೇಕು, ಈ ರೀತಿಯ ಕೆಲವಷ್ಟು ತೀರ್ಮಾನಗಳಿರುವಂಥ ಜಾಗ ಅದು ಅಂತ ಹೇಳಿ. ಇನ್ನೊಂದು ಕಡೆ ಚಿತ್ರದುರ್ಗಕ್ಕೂ ಕೂಡ ಕರೆದುಕೊಂಡು ಹೋಗಲಾಗತ್ತೆ. ರೇಣುಕಾ ಸ್ವಾಮಿಯನ್ನು ಕಿಡ್ನ್ಯಾಪ್ ಮಾಡಿದಂಥ ಜಾಗ, ಪುಸಲಾಯಿಸಿದಂಥ ಜಾಗ, ಆ ಸ್ಥಳದಲ್ಲಿ ಸಿಗುವಂಥ ಸಾಕ್ಷ್ಯಗಳು ಯಾವ ರೀತಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂತ ಹೇಳಿ ಸಂತೋಷ್. ದಶರಥ್, ಪ್ರಮುಖವಾಗಿ ಇವರು ಕಿಡ್ನಾಪ್ ಮಾಡುವಂಥದ್ದು ಮೂಲ ಆಗುತ್ತೆ. ಅಂದರೆ ಇಡೀ ಪ್ರಕರಣದಲ್ಲಿ ಅವ್ರನ್ನ ಇಟಿಯೋಸ್ ಕಾರ್ನಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಬರ್ತಾನೆ. ಅವನು ಯಾವಾಗ ಮೆಡಿಕಲ್ನಲ್ಲಿ ಕೆಲಸ ಮಾಡ್ತಾರೆ ರೇಣುಕಾ ಸ್ವಾಮಿ, ಅದನ್ನು ಮುಗಿಸಿ ಬರ್ತಾರೆ. ಬಂದ ಬಳಿಕ ಈತ ಬೈಕ್ನಲ್ಲಿ ಬರುವಾಗ ದಾರಿ ಮಧ್ಯೆ ಆತನನ್ನು ತಡೆದು ಆತನನ್ನು ಕಿಡ್ನಾಪ್ ಮಾಡುವಂಥದ್ದು. ಕಿಡ್ನಾಪ್ ಮಾಡಿಕೊಂಡು ಬರುವಂಥದ್ದು ಸಂಪೂರ್ಣವಾಗಿ CC ಕ್ಯಾಮ್ರಾದಲ್ಲಿ ಸೆರೆಯಾಗಿರುತ್ತೆ. ಅಂದರೆ ಆತನ ಪ್ರತಿಯೊಂದು ಮೂಮೆಂಟ್ಗಳು ಕೂಡ CC ಕ್ಯಾಮ್ರಾದಲ್ಲಿ ಸೆರೆಯಾಗಿದೆ. ಸೊ ಆ CC ಕ್ಯಾಮ್ರಾದ ದೃಶ್ಯಾವಳಿಗಳನ್ನು ಇಟ್ಕೊಂಡು ಇಡೀ ಪ್ರಕರಣಕ್ಕೆ ಸಾಕ್ಷ್ಯಾಧಾರ ಕೂಡ ಬಿಲ್ಡ್ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಆತನ ಕರ್ಕೊಂಡು ಬಂದಮೇಲೆ ಯಾವ ರೀತಿಯಾಗಿ ಹಲ್ಲೆಯನ್ನು ಮಾಡಿದ್ದಾರೆ ಅಂತ ಅಂದರೆ ಎಲೆಕ್ಟ್ರಿಕಲ್ ಶಾಕ್ ಕೂಡ ಕೊಡಲಾಗಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಮೆಗ್ಗರ್ ಏನು ಎಲೆಕ್ಟ್ರಿಕ್ ಶಾಕ್ ಕೊಡಲಿಕ್ಕೆ ಬಳಸ್ತಾರೆ, ಆ ವಸ್ತುವನ್ನು ಕೂಡ ಎಲೆಕ್ಟ್ರಿಕ್ ಶಾಕ್ ಎಲ್ಲ ಕೊಟ್ಟ ಬಳಿಕ ದರ್ಶನ್ ಕೂಡ ಇಲ್ಲಿಂದ ಬಂದು ತೆರಳಿದ ನಂತರ ಸೊ ಯಾವಾಗ ರೇಣುಕಾ ಸ್ವಾಮಿ ಹತ್ಯೆ ಆಗುತ್ತೋ ದರ್ಶನ್ ನೇರವಾಗಿ ಮೈಸೂರು ಕಡೆ ಹೋಗ್ತಾರೆ. ಆಗ ಇಲ್ಲಿಂದ ಇಡೀ ಒಂದು ತಂಡ ಮೈಸೂರಿಗೆ ಹೋಗೋದು. ಅಂದರೆ ಆರಂಭದಲ್ಲಿ ಹತ್ಯೆ ಆದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಯಾರೂ ಕೂಡ ಇದನ್ನು ಒಪ್ಕೊಳ್ಳಿಕ್ಕೆ ಸಿದ್ಧರಿರುವುದಿಲ್ಲ. ಯಾವಾಗ ಒಪ್ಕೊಳ್ಳಿಕ್ಕೆ ಸಿದ್ಧರಿರೋಲ್ಲ ಆವಾಗ ಹಣಕಾಸಿನ ವ್ಯವಹಾರ ಬರುತ್ತೆ. ಸುಮಾರು 30 ಲಕ್ಷದಷ್ಟು ಹಣವನ್ನು ಆರೋಪಿಗಳಿಗೆ ಕೊಡ್ತೀವಿ, ನೀವು ಅದನ್ನು ಸರೆಂಡರ್ ಆಗಬೇಕು ಅಂತ ಹೇಳಲಾಗುತ್ತೆ. ಹಾಗಾಗಿ 30 ಲಕ್ಷ ಹಣವನ್ನು ಕೂಡ ಕೊಡುವಂಥದ್ದು. ಅದರ ಜೊತೆಗೆ ಹೋಗುವಂಥ ಸಂದರ್ಭದಲ್ಲಿ ಇದು ಮಾರ್ಗ ಮಧ್ಯೆ ಇವರು ಡ್ರೆಸ್ಗಳನ್ನು ಬದಲಾಯಿಸಿರುವಂಥದ್ದು. ರೇಣುಕಾ ಸ್ವಾಮಿಯ ಡ್ರೆಸ್ ಬದಲಾಗಿದೆ, ದರ್ಶನ್ ಕೂಡ ಡ್ರೆಸ್ಗಳನ್ನ ಚೇಂಜ್ ಮಾಡಿರುವಂಥದ್ದು. ಅಲ್ಲೇ ಹಲ್ಲೆ ಮಾಡಿದಂತಹ ಇತರ ಆರೋಪಿಗಳಿಂದ ಅವರು ಕೂಡ ಡ್ರೆಸ್ಗಳನ್ನ ಚೇಂಜ್ ಮಾಡ್ಕೊಂಡಿದ್ದಾರೆ. ಇದೆಲ್ಲವೂ ಕೂಡ CC ಕ್ಯಾಮ್ರಾ ದೃಶ್ಯಾವಳಿಯಲ್ಲಿ ಗೊತ್ತಾಗಿರುವಂಥದ್ದು. ಅವರು ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ಬಳಸಿರುವಂಥ ಡ್ರೆಸ್ಸೇ ಬೇರೆ, ಪೊಲೀಸರು ಹೋಗಿ ಕರ್ಕೊಂಡ್ಬಂದಂಥ ಸಂದರ್ಭದಲ್ಲಿ ಇದ್ದಂಥ ಡ್ರೆಸ್ಗಳೇ ಬೇರೆ. ಸೊ ಇವೆಲ್ಲವನ್ನು ಆಧಾರವಿಟ್ಕೊಂಡು ಸಾಕ್ಷ್ಯಾಧಾರವಾಗಿ ಇಟ್ಕೊಂಡು ಇವತ್ತು ಹೆಚ್ಚಿನ ತನಿಖೆಯನ್ನು ಮಾಡಲಿಕ್ಕೆ, ಅದರ ಜೊತೆಗೆ ದರ್ಶನ್ನ ಮೈಸೂರಿಂದ ಕರ್ಕೊಂಡ್ಬಂದಿರೋದು, ಜೊತೆಗೆ ಆರೋಪಿಗಳು ಕೂಡ ಮೈಸೂರಿಗೆ ಹೋಗಿದ್ರು. ಹೀಗಾಗಿ ಮೈಸೂರಿನಲ್ಲಿ ಎಲ್ಲಿ ಭೇಟಿಯಾಗಿದ್ರು, ಎಲ್ಲಿ ಪ್ಲಾನ್ ಮಾಡಲಿತ್ತು, ಎಲ್ಲ ಆಯಾಮದಲ್ಲೂ ಕೂಡ ಇರೋದ್ರಿಂದ ಅಲ್ಲೂ ಹೋಗಿ ಮಾಜರನ್ನು ಮಾಡಬೇಕಾಗತ್ತೆ. ಏನಲ್ಲಿ ಇವತ್ತು ಮೈಸೂರಿಗೆ ಹೋಗುವ ಸಾಧ್ಯತೆ ಕೂಡ ಇರುವಂಥದ್ದು. ದಶರಥ್, ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಮಾಹಿತಿಗೆ.